ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕರುನಾಡು ಫಸ್ಟ್ ಸಮಾಚಾರ. ಗೆಳೆಯರೇ, ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅನ್ನಭಾಗ್ಯ ಯೋಜನೆಗೆ ಈಗ ಮತ್ತೆ ಅಕ್ಕಿಯ ಸಂಕಷ್ಟ ಎದುರಾಗಿದೆ. ಹೌದು, ಅದ್ಯಾವ ಸಂಕಷ್ಟ ಅಂದ್ಬಿಟ್ಟು ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ. ಹೌದು, ಅದೇನೆಂದರೆ ಮತ್ತೆ ಈಗ ರಾಜ್ಯಕ್ಕೆ ಅಕ್ಕಿಯ ಕೊರತೆ ಎದುರಾಗಿದೆ. ಅನ್ನಭಾಗ್ಯ ಯೋಜನೆಗೆ ಮತ್ತೆ ಸಂಕಷ್ಟಗಳು ಬರ್ತಾ ಇದ್ದಾವೆ. ಹೌದು, ಈಗ ಸಂಕಷ್ಟವೇ ಎದುರಾಗಿದೆ. ಹೌದು, ಅದೇನು ಸಂಕಷ್ಟ ಎಂದರೆ ರಾಜ್ಯದಲ್ಲಿ 1.5 ಕೋಟಿ BPL ಫಲಾನುಭವಿಗಳಿದ್ದಾರೆ. ಅದರಲ್ಲಿ 13,45,000 ಫಲಾನುಭವಿಗಳಿಗೆ ಅಂದರೆ BPL ಕಾರ್ಡುದಾರರಿಗೆ ಅಕ್ಕಿಯ ಕೊರತೆ ಈಗ ಮತ್ತೆ ಎದುರಾಗಿದೆ. ಅನ್ನಭಾಗ್ಯ ಯೋಜನೆಗೆ ಕೇಂದ್ರದಿಂದ 2.36 ಲಕ್ಷ ಟನ್ ಅಕ್ಕಿ ನೀಡಿದರೂ ಮತ್ತೆ ಅಕ್ಕಿ ಕೊರತೆ ಈಗ ರಾಜ್ಯಕ್ಕೆ ತಪ್ಪಿದ್ದಲ್ಲ, ಮತ್ತೆ ಕೊರತೆ ಎದುರಾಗಿದೆ. ಹೌದು, ಆಹಾರ ನಾಗರಿಕ ಸರಬರಾಜು ಇಲಾಖೆ ಏನಿದೆ ಅಲ್ಲ, ಅದು ಈ ತಿಂಗಳಿಂದ ಡೆಬಿಟ್ ಹಣದ ಬದಲು ಅಕ್ಕಿಯನ್ನೇ ಕೊಡಲು ನಿರ್ಧಾರ ಮಾಡಿತ್ತು ಮೊದಲೇ. ಆದರೆ ಈಗ ಮತ್ತೆ ತೊಂದರೆ ಎದುರಿಸುತ್ತಿದೆ ಆಹಾರ ನಾಗರಿಕ ಸರಬರಾಜು ಇಲಾಖೆ. ಅದೇನೆಂದರೆ ಕೇಂದ್ರ ಸರ್ಕಾರ 2.36 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿಯನ್ನು ಮುಂದಿನ ಮಾರ್ಚ್ವರೆಗೂ ಕೊಡಲು ನಿರ್ಧಾರ ಮಾಡಿತ್ತು. ಆದರೆ ಇಷ್ಟು ಅಕ್ಕಿ ಕೊಟ್ಟರು 13,45,000 ಜನರಿಗೆ ಅಕ್ಕಿಯ ಕೊರತೆ ರಾಜ್ಯದಲ್ಲಿ ಎದುರಾಗಿದ್ದು, ಮತ್ತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಸಚಿವರನ್ನು ಭೇಟಿ ಮಾಡಲು ಅಂದರೆ ಅವರ ಜೊತೆ ಮಾತುಕತೆ ನಡೆಸಲು ಆಹಾರ ನಾಗರಿಕ ಸರಬರಾಜು ಇಲಾಖೆ ಈಗಾಗಲೇ ಮತ್ತೆ ಮುಂದುವರೆದಿದೆ. ಮತ್ತು ಅದರ ಬೆನ್ನಲ್ಲೇ ಮುಂದಿನ ತಿಂಗಳಿಂದ ಹಣದ ಬದಲು ಅಕ್ಕಿ ಸಿಗುತ್ತೆ ಎಂದು ಖುಷಿಯಾಗಿದ್ದಂತಹ ಫಲಾನುಭವಿಗಳಿಗೆ ಮತ್ತೆ ನಿರಾಸೆಯಾಗಿದೆ. ಇದರ ಜೊತೆ ಕೇಂದ್ರ ಸರ್ಕಾರ ಹೆಚ್ಚುವರಿಯಾಗಿ ಅಕ್ಕಿ ಕೊಡುತ್ತಾ ಅಥವಾ ಅಕ್ಕಿಯನ್ನು ಅವರು ಹೇಳಿದಷ್ಟೇ ಕೊಟ್ಟು ನಿಲ್ಲಿಸುತ್ತಾ ಎನ್ನುವುದೇ ಈಗ ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತಿದೆ ರಾಜ್ಯದ ಜನಗಳಿಗೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.